ವಿವೇಕ, ವಿಚಾರ, ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಶಾಸಕ ಎಆರ್ ಕೃಷ್ಣಮೂರ್ತಿ ಸೂಚನೆಯ ಬಳಿಕ ಬಸ್ಗಳು ನಿಲುಗಡೆ ಆರಂಭಿಸಿವೆ. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಕೊಳ್ಳೇಗಾಲ ಡಿಪೋ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಯರಿಯೂರು ಗ್ರಾಮದಲ್ಲಿ ಬಸ್ಗಳು ನಿಯಮಿತವಾಗಿ ನಿಲುಗಡೆ ಆರಂಭಿಸಿವೆ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಗ್ರಾಮಸ್ಥರ ಪ್ರತಿಭಟನೆ ಹಾಗೂ ಮನವಿಗೆ ಸ್ಪಂದಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಸಾರಿಗೆ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದರು. ಅದರಂತೆ ಕೊಳ್ಳೇಗಾಲ ಬಸ್ ಡಿಪೋ ವ್ಯವಸ್ಥಾಪಕರು ಸ್ಥಳ ಪರಿಶೀಲನೆ ನಡೆಸಿ ಯರಿಯೂರು ಗ್ರಾಮದಲ್ಲಿ ಬಸ್ಗಳು ನಿಯಮಿತವಾಗಿ ನಿಲ್ಲುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು, ಗ್ರಾಮದ ಮುಖಂಡ ಶ್ರೀನಿವಾಸ್ ಶಾಸಕರಿಗೂ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೂ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸುಮಾರು 5 ವರ್ಷಗಳಿಂದ ಒಂದು ಹೋರಾಟ ನಡೆಸ್ತಾನೆ ಬಂದಿದ್ದೀವಿ. ಇಲ್ಲಿ ಒಂದು ನಿಲುಗಡೆ ಆಗಬೇಕು, ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಸಾರಿಗೆ ರಸ್ತೆಗಳು ನಿಲುಗಡೆ ಆಗಬೇಕು ಅಂತ 5 ವರ್ಷದಿಂದ ಹೋರಾಟ ಮಾಡಿದ್ವಿ. ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಜನಪ್ರಿಯ ಶಾಸಕರು ಎಆರ್ ಕೃಷ್ಣಮೂರ್ತಿ ಅವರು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಮತ್ತು ಕೆಎಸ್ಆರ್ಟಿಸಿ ಡಿಸಿಯವನಿಗೆ ಮನವಿ ಮಾಡಿ ಆ ಭಾಗದಲ್ಲಿ ಸುಮಾರು ಒಂದು 5,000 ಜನಸಂಖ್ಯೆ ಇದೆ. ಮಹಿಳೆಯರು, ನಾಗರಿಕರು, ಅಂಗವಿಕಲರು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಡಿಸಿ ಅವ್ರಿಗೆ ಮನವಿ ಮಾಡಿ ಫೋನ್ ಮುಖಾಂತರ ಕರೆ ಮಾಡಿ ಒಂದು ಬಸ್ಸು ನಿಲ್ಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅನುಕೂಲ ಮಾಡಿಕೊಡೋದ್ರಲ್ಲಿ ತುಂಬ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಮ್ಮ ಯರಿಯೂರು ಗ್ರಾಮದ ಪರವಾಗಿ ನಮ್ಮ ಹೆಸರು ಭೋಗನಾಯಕ್ ಅಂತ. ಇವತ್ತು ಏನು ಒಂದು ಯರಿಯೂರು ಜಾತಸ್ಕಿಯ ಪರಿಗಣನ ಕೂರ್ಸ್ಬಿಟ್ಟಿಕ್ಲೆ ಆ ದೂರ ಮೇರೆಗೆ ಮಾಡಿ ಶುದ್ಧಾಗಿ ಬಂದು ಇವತ್ತು ಎಲ್ಲ ವಾಹನಗಳಿಗೆ ಚಾಲಕ ನಿರ್ವಾಹಕರಿಗೆ ಪ್ರಭು ಬಂದಿದೆ. ಸ್ಟಾಪ್ ಕೊಡ್ಬೇಕು ಅಂತ ಹೇಳಿ ಮನವರಿಕೆ ಮಾಡ್ಕೊಡೋದಾಯ್ತು. ಹಾಗೆ ಮತ್ತೆ ಈ ಗ್ರಾಮಸ್ಥರಾದಂತಹ ಶ್ರೀನಿವಾಸ ಸಹ ಏನಿಗೆ ತುಂಬಾ ಸಹಕಾರ ನೀಡಿದ್ದಾರೆ. ಇದರಿಂದ ಎಲ್ಲಾ ಜನರಿಗೂ ಅನುಕೂಲ ಆಗಿ ಅಂತ ನಾನು ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ಭಾರತ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪುಟಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು.